ಕೆಲಸ ಮುಗಿಸ್ರೋ. ಅಲ್ಲೋಡು, ಏ ಕೆಂಪ, ಅಲ್ಲೇ ಕೂತ್ಕೊಂಡು ಏನೋ ಮಾಡ್ತಾ ಇದ್ಯಾ? ಆಹಾ, ಹೆಣ್ಮಕ್ಳು ಬಂದಾಗ ನೋಡು ಕಿಸಿ ಕಿಸಿ ಅಂತ ಆಡ್ತೀರಾ. ನಮಸ್ತೆ ಸರ್. ನಮಸ್ತೆ. ತಾವ್ಯಾರು ಅಂತ ಗೊತ್ತಾಗಿಲ್ವೇ? ಸರ್ ಅದೇ ಅವಾಗವಾಗ ನಿಮಗೆ ಕಾಲ್ ಮಾಡ್ತಿದ್ನಲ್ಲ, ತುಂಬ ದಿನದಿಂದ ನಿಮ್ಮನ್ನು ಭೇಟಿ ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ದೆ. ಸಿನಿಮಾ ಮಾಡೋದಕ್ಕೊಂದು ಒಳ್ಳೆ ಕತೆ ಮಾಡಿದ್ದೀನಿ, ಅದನ್ನು ನಿಮ್ಗೆ ಹೇಳ್ಬೇಕಿತ್ತು. ಓ, ಭವಿಷ್ಯದ ನಿರ್ದೇಶಕರು. ಈಗ ಜ್ಞಾಪಕ ಬಂತು ನೋಡಿ. ಸಿನಿಮಾ ಮಾಡೋದೇನೋ ಸರಿ ರೀ, ಆದರೆ ನಿಮ್ಮ ಪಿಕ್ಚರಲ್ಲಿ ಹೀರೋಯಿನ್ ಇದ್ದಾಳೆ ತಾನೇ? ಸರ್, ಹೀರೋಯಿನ್ನು, ರೊಮ್ಯಾನ್ಸು, ಸಸ್ಪೆನ್ಸು, ಗ್ರಡ್ಜು ಎಲ್ಲ ಇದೆ ಸರ್ ನಮ್ಮ ಸಿನಿಮಾದಲ್ಲಿ. ಸರ್, ನಿಮ್ಮ ಮಗುನ ಹೀರೋ ಆಗಿ ಲಾಂಚ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಸಿನಿಮಾ ಸಿಗಲ್ಲ ಸರ್. ಯೋ ಮಾರಾಯ, ನನಗಿನ್ನೂ ಮದುವೆನೇ ಆಗಿಲ್ಲಯ್ಯ. ಅಂದಾಗೆ ನಿನ್ನ ಹೆಸರೇನಂದೆ? ಸರ್, ನಿರಂಜನ್ ದೇಶಪಾಂಡೆ ಅಂತ. ಹೆಸರು ಉದ್ದ ಆಯ್ತು. ಹೋಗ್ಲಿ ಬಿಡು, ನನಗೆ ತಮ್ಮನೇ ಸಾಕು. ಅಂದಂಗೆ ನೀನು ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ. ಪ್ರೊಡ್ಯೂಸರು ನಾನಲ್ಲ, ಪ್ರೊಡ್ಯೂಸರ್ ಅಲ್ಲಿದ್ದಾರೆ. ಸಾರಿ ಸರ್, ಗೊತ್ತಾಗ್ಲಿಲ್ಲ. ನಾನು ಅವರ ಅಪ್ಪಟ ಶಿಷ್ಯ ಬಂಡಯ್ಯ ಅಂತ. ಏಜು 40, ಪವರು 90. ಐ ಆಮ್ ಸ್ಟಿಲ್ ವರ್ಜಿನ್. ಬಾ, ಕರ್ಕೊಂಡು ಹೋಗ್ತೀನಿ. ಅಂದಾಗೆ ಒಂದು ಮಾತು, ನಿಮ್ಮ ಪಿಕ್ಚರಲ್ಲಿ ರೊಮ್ಯಾನ್ಸ್ ಸೀನ್ ಇದ್ರೆ ನನಗೊಂದು ಅವಕಾಶ. ಸರಿ ಸರ್, ನನಗೊಂದು ಅವಕಾಶ ಕೊಡಲೇಬೇಕು ಸರ್. ಅದಕ್ಕೆ ಸರಿಯಾದ ವಯಸ್ಸಿಗೆ ಮದುವೆ ಆಗಬೇಕು ಅನ್ನೋದು. ಲೇ ಕೆಂಪ, ಬರ್ತೀನಿ ಇರು. ನಿನಗೆ ಇವತ್ತು ಇಡ ಹೊಡಿಲಿಲ್ಲ ಅಂದ್ರೆ ಕೇಳು. ಹಲೋ ಕಂದ, ನಾಳೆ ಆಫೀಸ್ಗೆ ಬರಕ್ಕೆ ಹೇಳೋ ಅವ್ರಿಗೆ. ಸಾರು, ನಮ್ಮ ಬಾಸ್ 4 ಎಸ್ಟೇಟ್ ನೆಕ್ಸ್ಟ್ ಫಿಲಮಲ್ಲಿ ನೋಡ್ಕೊಳ್ಳೋಣ. ದುಡ್ಡು ಏನು ಬರ ಇಲ್ಲ. ಥ್ಯಾಂಕ್ ಯು ಕಂದ. ಈಗಾಗಲೇ ಎಷ್ಟೋ ಪಿಕ್ಚರು ಪ್ರೊಡ್ಯೂಸ್ ಮಾಡಿದ್ದಾರೆ. ನಿಮ್ಮ ಪಿಕ್ಚರ್ಗೆ ದುಡ್ಡು ಆಗ್ತದೆ ಅಂತಾರ? ಏನೋ ಬಂಡಯ್ಯ, ಯಾರನ್ನ ಕರ್ಕೊಂಬಂದಿದ್ಯಾ? ಅಣ್ಣ, ಯಾರೋ ಕತೆ ಹೇಳ್ಬೇಕು ಅಂತ ಬಂದವ್ರೆ. ನಮಸ್ತೆ ಸರ್. ನಮಸ್ತೆ. ಕೂತ್ಕೊಳ್ಳಿ. ನೀನು ಕೂತ್ಕೋಪ್ಪ. ಇರ್ಲಿ ಬಿಡೋಣ. ಕತೆ ಹೇಳಕ್ ಬಂದಿದ್ದೀರಾ? ಏನ್ರಿ, ತುಂಬ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಯ್ಯ, ಏನೋ ನಿಮ್ಮ ಕಥೆಯಲ್ಲಿ ಏನಾದ್ರು ಹೊಸ್ತಾನ ಇದೇನ್ರಿ? ಸರ್, ಇದು ಪರದೆ ಮೇಲೆ ತರಬೇಕು ಅಂತ ಮಾಡಿರೋ ಕತೆ ಅಲ್ಲ ಸರ್, ನಿಜವಾದ ಜೀವನದಲ್ಲಿ ನಡೆದಿರೋದು ನೈಜ ಕತೆನ ಸಿನಿಮಾ ಮಾಡಬೇಕು ಅನ್ನೋ ಒಂದು ಸಣ್ಣ ಪ್ರಯತ್ನ ಸರ್. ಈಗ ರೀಲ್ ಸ್ಟೋರಿಗಳೇ ನಡೀತಿಲ್ಲ, ಇನ್ನು ರಿಯಲ್ ಸ್ಟೋರಿನ ಅದೇನ್ರಿ ಮಾಡೋದು ಅದನ್ನ? ಅಣ್ಣ, ಕಥೆಯಲ್ಲಿ ಏನೋ ವಿಷಯ ಇರಂಗೈತೆ, ಒಂದ್ಸಾರಿ ಕೇಳ್ಬಿಡೋಣ. ಸರಿ ಹೇಳಿ. ಸರ್, ಇದೊಂದು ಪ್ರೇಮಿಗಳ ಕತೆ. ತುಂಬ ಲವರ್ಸ್ ಆಸೆ ಪಡೋದೆ ಮದುವೆಗೆ ಮುಂಚೆ ಒಂದು ರಾತ್ರಿ ಇಬ್ಬರು ಜೊತೆಲಿ ಕಳಿಬೇಕಂತ. ಹಾಗೇನೆ ಈ ಕಥೆಯಲ್ಲಿ ಬರೋ ಲವರ್ಸ್ ಕೂಡ ಆ ರಾತ್ರಿ ಆ ಒಂದು ರೆಸಾರ್ಟಲ್ಲಿ ಕಳಿಬೇಕು ಅಂತ ಹೋಗ್ತಿರ್ತಾರೆ. ಜರ್ನಿ ಅಂದಮೇಲೆ ಒಂದು ಸ್ಟಾಪ್ ಇರಲೇಬೇಕಲ್ವಾ? ಅಣ್ಣ ಒಂಟಿ. ಹಾಂ ಸರಿ, ಕಳಿಸ್ತೀನಿ. ಯಾರಿಗೆ ಕಾಲ್ ಮಾಡಿದ್ದು? ರೆಸಾರ್ಟ್ ಅಡ್ರೆಸ್ ಕೇಳಕ್ಕೆ ಫ್ರೆಂಡಿಗೆ ಫೋನ್ ಮಾಡಿದ್ದೆ. ಸಿಕ್ತಾ ಲೊಕೇಶನ್ನು? ಲೈವ್ ಲೊಕೇಶನ್ ಕಳಿಸು ಅಂದ, ಕಳಿಸಿದ್ದೀನಿ. ನಾವು ರೆಸಾರ್ಟ್ಗೆ ಹೋಗ್ತಿರೋ ವಿಷಯ ನಿಮ್ಮ ಫ್ರೆಂಡಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲಲ್ಲ? ಇಲ್ಲ, ನೀನು ಯಾರಿಗಾದರೂ ಹೇಳಿದ್ಯಾ? ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಾಯ್ತು, ಇನ್ನು ಇನ್ಸ್ಟಾಲ್ ಸ್ಟೇಟಸ್ ಆಗಿ ನಿನ್ನ ಟ್ಯಾಗ್ ಮಾಡಬೇಕಷ್ಟೆ. ಸಾಯಿಸ್ತೀನಿ ನಿನ್ನ. ಮಗ ಎಷ್ಟಾಯ್ತು ಅಣ್ಣ? ಯಾವ ರೆಸಾರ್ಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಕಾಡು ಮನೆ ರೆಸಾರ್ಟ್. ಕಾಡು ಮನೆ ರೆಸಾರ್ಟ? ಅಲ್ಲಿಗೆ ಹೋಗ್ಬೇಡಿ. ಅಲ್ಲಿ ಮನುಷ್ಯಗಿಂತ ಆತ್ಮಗಳೇ ಜಾಸ್ತಿ ಓಡಾಡ್ತಿದ್ದಾವೆ. ಆತ್ಮಗಳ? ಅಲ್ಲಿ ನಡೆದಿರೋ ಘಟನೆಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ. ಬಂದಿದ್ದ ದಾರಿ ಇಟ್ಕೊಂಡು ವಾಪಸ್ಸು ಸೇರ್ಕೊಬಿಡಿ. ಕತೆ ಚೆನ್ನಾಗಿ ಹೇಳ್ತೀರಾ, ದೆವ್ವ ಅಂತೆ, ಭೂತ ಅಂತೆ. ಏನೋ ಸ್ಯಾಂಡಿ, ಏನೋ ಹೇಳ್ತಿದ್ರು. ಅವನು ಯಾರೋ ಗಡ್ಡ ಸಾಬ್ ಏನೋ ಹೇಳ್ತಿದ್ದಾನೆ. ಹೊರಡೋಣ. ಸನಿಹಾ, ಬ್ಯಾಗ್ ಅಲ್ಲೇ ಬಿಟ್ಟಿದ್ಯಾ? ಇರು. ನಾನು ಇಷ್ಟು ದಿನದಿಂದ ಸೀರಿಯಲ್ ನೋಡ್ಬೇಕಂತ ಕಾಯ್ತಾ ಇದ್ದೀನಿ. ನೀನು ನೋಡಿದ ಸೀರೆನೇ ಬಿಟ್ಟು ಬರ್ತಾ ಇದೀಯ. ಆಸೆ ನೋಡು, ನಿನ್ ಸೀರೆ ಎಲ್ಲೂ ಹೋಗಿಲ್ಲ, ಬ್ಯಾಗಲ್ಲೇ ಇದೆ. ಬಾ. ಹುಷಾರಾಗಿ ಕೂತ್ಕೋ. ಆಯ್ತಾಯ್ತು.
ಎಲ್ಲೋ ಬಂಡೆಯ ಮಗ ಬರಲೇ ಇಲ್ಲ. ಅಣ್ಣ ನಾನು ಇವಾಗ ಕರ್ಕೊಂಬರ್ಬಿಡ್ತೀನಿ ಅಣ್ಣ. ಅಯ್ಯಪ್ಪ ಹೇಳೋದಕ್ಕೂ ಈ ಮಗ ಮಾಡೋದಕ್ಕೂ ಸರಿಯಾಗೈತೆ. ಅದೆಲ್ಲ ಹೋಗವನು ಎಲ್ಲಿ ಅಂತ ಹುಡುಕ್ಲಿ. ಅಯ್ಯೋ ಅಪ್ಪವ್ರು ಅಲ್ಲಿ ಕಾಯ್ತಾವ್ರೆ, ನೀವು ಇಲ್ಲಿ ನಿಶೆಯಲ್ಲಿ ತೇಲ್ತಾ ಇರಿ. ಏನು ಬಂಡಯ್ಯ, ವೀಕೆಂಡ್ ಅಂತ ತೋಟದ ಮನೆಗೆ ಬಂದರೆ ಇಲ್ಲೋ ಬಿಡ್ತಿಲ್ವಲ್ಲ ಇವರು. ಚಿಕ್ಕ ಯಜಮಾನ್ರೆ, ಅಪ್ಪವರು ನಿನ್ನನ್ನು ಹೀರೋ ಮಾಡಕ್ ತಾನೆ ಇಷ್ಟೆಲ್ಲ ಮಾಡ್ತಾ ಇರೋದು. ನೋಡು ಬಂಡಯ್ಯ, ಹಾ ಈಗಿನ ಕಾಲದಲ್ಲಿ ಸಿನಿಮಾಗಳಲ್ಲಿ ಹಾ ಜನ ಹೀರೋಗಳಿಗಿನ್ನ ವಿಲನ್ಗಳನ್ನ ಇಷ್ಟಪಡೋದು. ಹ್ಞೂ ನೆಗೆಟಿವ್ ಶೇಡ್ ಇದ್ರೆ ಹೇಳು, ಆ್ಯಕ್ಟ್ ಮಾಡೋಣ. ಅಪ್ಪ ನೀನು ಹೀರೋನಾರಾಗು ವಿಲನಾರಾಗು, ನನಗೊಂದು ಹೀರೋಯಿನ್ ಕೊಡಿಸ್ಬಿಡಪ್ಪ. ಖುಷಿ ಖುಷಿ ನೋಡು. ಮೊದಲು ಅದನ್ನ ಒಳಗಿಟ್ಕೊ, ಅಪ್ಪವ್ರು ಬೈತಾರೆ. ತಗೋ ಇದು ಸೇದು. ಹುಡುಗಿ ಏನು ಯಾವ ಸ್ವರ್ಗಕ್ಕೆ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ಅಯ್ಯೋ ನನಗೆ ಬೇಡ, ಇಟ್ಕೊಂಬರಾಯ ನೀನು. ಅದನ್ನ ಮಾಡಕ್ಕೆ ಅಲ್ಲಿ ಹೋಗ್ಬೇಕಾಗಿಲ್ಲ, ದೊಡ್ಡ ಮನೆಗ್ ಬಂದಿದ್ರೆ ಅಲ್ಲೇ ವ್ಯವಸ್ಥೆ ಮಾಡಿ. ಎಲ್ಲೋಗಿದೆ ಇಷ್ಟೊತ್ತು? ಪಾ ಈ ಬಂಡಯ್ಯನೇನಪ್ಪ ಲೇಟ್ ಮಾಡಿದ್ದು? ನಾನಾ? ನೀವೇ. ಸರಿ, ನೀವು ಕತೆ ಕಂಟಿನ್ಯೂ ಮಾಡಿ. ಸರ್, ಅದು ಮುಂಚೆ ಹೇಳಿದ ಸೀನ್ ಇವಾಗ ಮತ್ತೆ ಹೇಳ್ಬೇಕಾ? ಇಲ್ಲ ಇಲ್ಲ ಇಲ್ಲ, ಬಂಡಾಯ ಹೇಳ್ದ ಬರೋವಾಗ. ಆ ಇಬ್ರು ಲವರ್ಸು ಏನೋ ರೆಸಾರ್ಟ್ಗೆ ಹೋಗ್ತಾರಂತಲ್ಲ, ಅಲ್ಲಿಂದ ಹೇಳಿ. ಟೀ ಸ್ಟಾಪಿಂದ ಹೊರಟ ಆ ಇಬ್ಬರು ಲವರ್ಸು ರೆಸಾರ್ಟಿಗೆ ಬಂದು ರೀಚ್ ಆಗ್ತಾರೆ. ವಾವ್, ಚೆನ್ನಾಗಿದೆ ಅಲ್ಲ? ನಿಮ್ಮ ಫ್ರೆಂಡ್ ಯಾರೋ ವಾಚ್ಮ್ಯಾನ್ ಇರ್ತಾರೆ ಅಂತ ಹೇಳಿದ್ನಲ್ವಾ? ಏನಾಯ್ತು? ರೆಸಾರ್ಟಲ್ಲಿ ಸ್ಟೇ ಆಗೋದಕ್ಕೆ ಬಂದಿದ್ವಿ. ಇಲ್ಲಿ ಬರೀ ಕತ್ಲೆ, ಬೆಳಕಾಗ ಮುಂಚೆ ಕತ್ಲಲ್ಲಿ ಸೇರ್ಕೊಳ್ಳಿ. ಹಾಂ, ಸರಿ. ಜೋಡಿ ಅಕ್ಕಿ ಅವ್ನು ಟೀ ಅಂಗಡಿ ಹತ್ರ ಹೇಳಿದ್ದಕ್ಕೂ ಇಲ್ಲಿ ನಡೀತಾ ಇರೋದು ನೋಡಿದ್ರೆ ಎಲ್ಲ ವಿಚಿತ್ರ ಅನಿಸ್ತಾ ಇದೆ. ಇಲ್ಲಿ ಫೋಟೋ ನೋಡ್ತಾ ಏನು ಯೋಚನೆ ಮಾಡ್ತಿದ್ದ ನೀನು? ಯಾಕೊಂಥರ ಬೇಜಾರಲ್ಲಿದೆಯಾ? ಇದೆಲ್ಲ ನೋಡ್ತಾ ಇದ್ರೆ ಯಾಕೋ ಭಯ ಆಗ್ತದೆ. ಏನಿಲ್ಲ, 5 ನಿಮಿಷ ಇರು, ರೆಡಿಯಾಗಿ ಬರ್ತೀನಿ. ನಿನ್ನ ಭಯ ಎಲ್ಲ ಹೋಗಿಸ್ತೀನಿ. ಸರಿ, ಹೋಗ್ಬಾ. ನಾ ಇಲ್ಲೇ ಬಾಲ್ಕನಿಯಲ್ಲಿ ವೆಯ್ಟ್ ಮಾಡ್ತಿರ್ತೀನಿ. ಸೀರೆಯಲ್ಲಿ ಹುಡುಗಿರು ಚೆನ್ನಾಗಿ ಕಾಣಿಸ್ತಾರೆ ಅಂತ ಕೇಳಿದ್ದೆ, ಆದರೆ ಈ ರೇಂಜಿಗೆ ಚೆನ್ನಾಗಿ ಕಾಣ್ತಾರೆ ಅಂತ ಗೊತ್ತಿರಲಿಲ್ಲ. ಯಾರೋ ಡೋರ್ ನಾಕ್ ಮಾಡ್ತಿದ್ದಾರೆ. ರಾಂಗ್ ಟೈಮಲ್ಲಿ ನಾಕ್ ಮಾಡ್ತಿದ್ದಾರೆ, ಹೋಗಿ ನೋಡ್ಕೊಂಬರ್ತೀನಿ. ಯಾರು ಕಾಣ್ತಾನೆ ಇಲ್ಲ. ಮತ್ತೆ ಪವರ್ ಹೋಯ್ತು. ಇರು, ನಾನು ಹೋಗಿ ಕ್ಯಾಂಡಲ್ ಹಚ್ಕೊಂಡು ಬರ್ತೀನಿ. ಹಾಂ. ಸ್ಯಾಂಡಿ, ಸ್ಯಾಂಡಿ, ಸ್ಯಾಂಡಿ. ಕತೆ ಏನೋ ಇಂಟ್ರೆಸ್ಟಿಂಗ್ ಆಗಿದೆ. ಹಾಂ ಸರ್. ನೀವು ಪೇಪರ್ ವರ್ಕ್ ಎಲ್ಲ ಮುಗಿಸ್ಕೊಂಬಿಡಿ ಸರ್. ಉಳಿದಿದ್ದ ಕತೆನ ನನ್ನ ಮಗನಿಗೆ ಹೇಳಿಬಿಡಿ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಈಗ ಟೈಮ್ ಬೇರೆ ಆಯಿತು. ಸರಿ ಸರ್. ನಾನು ಹೊರಡ್ತೀನಿ, ಆಯಿತಾ? ಸರಿ ಬಂಡಯ್ಯ, 1 ನಿಮಿಷ ಅಲ್ಲಿವರೆಗೆ ಬಿಟ್ಟು ಬರ್ತೀನಿ.
ರೆಸಾರ್ಟಲ್ಲಿದ್ದವರು ಇದಕ್ಕಿದ್ದಂಗೆ ಹೇಗೆ ಮಿಸ್ ಆಗ್ತಾರೆ? ಸರ್, ಅವರಿಬ್ಬರು ಇನ್ನೂ ರೆಸಾರ್ಟಲ್ಲೇ ಇದ್ದಾರೆ, ಆದರೆ ಜೀವಂತವಾಗಿಲ್ಲ ಅಷ್ಟೇ. ಏನು ಹೇಳ್ತಿದ್ಯಾ? ಟೀ ಶಾಪಿಂದ ಹೊರಟ ಮೇಲೆ ಅವರಿಬ್ಬರು ರೆಸಾರ್ಟಲ್ಲಿ ತಾನೇ ಮಿಸ್ ಆಗಿದ್ದು. ರೆಸಾರ್ಟ್ಗೆ ಹೋಗೋ ಮುಂಚೆ ಕಥೆಯಲ್ಲಿ ಇನ್ನೂ ಒಂದು ಸೀನ್ ಬರುತ್ತೆ. ಅದೇ ಈ ಕತೆಗೆ ಮೇನ್ ಟ್ವಿಸ್ಟ್. ಟ್ವಿಸ್ಟಾ? ಟೀ ಅಂಗಡಿಯಿಂದ ರೆಸಾರ್ಟ್ ಕಡೆಗೆ ಹೀರೋಯಿನ್ ಹೊರಟ ಮೇಲೆ ಅಲ್ಲಿದ್ದೊಬ್ಬ ಅನಾಮಿಕ ವ್ಯಕ್ತಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಇರೋ ಅವರಿಬ್ಬರು ಹೋಗಿದ್ದು ಯಾವ ರೆಸಾರ್ಟ್ಗಂದೆ? ಸಕಲೇಶ್ಪುರ ಹತ್ರ ಇರೋ ಕಾಡು ಮನೆ ರೆಸಾರ್ಟ್ಗೆ. ಓ, ಆ ರೆಸಾರ್ಟಾ? ಅದು ನಮ್ಮ ಯಜಮಾನ್ರಿದ್ದೆ. ಹಾಂ, ಗೊತ್ತು ಬಂಡಯ್ಯ. ಅವತ್ತು ರಾತ್ರಿ ದಾರಿಲಿ ಅವರಿಬ್ಬರು ಸತ್ತಿದ್ರು. ರೆಸಾರ್ಟಲ್ಲಿ ರಾತ್ರಿ ಕಳಿಬೇಕು ಅನ್ನೋ ಅವ್ರ ಆಸೆ ಸತ್ತಿರಲಿಲ್ಲ. ಅದಕ್ಕೆ ಆ ಆಸೆನ ನನ್ನ ಕಥೆಯಲ್ಲಿ ಒಂದು ಸೀನಾಗಿಟ್ಟಿದ್ದೀನಿ. ಎಲ್ಲೋ ಮಿಸ್ ಹೊಡಿತಿದ್ಯಲ್ಲ. ಹಾಯ್ ಜಗ್ಗು, ಹಾಂ ಸನಿಯಾ, ಹೇಗಿದ್ಯಾ? ಹಾಂ ನಾನು ಆರಾಮಾಗಿದ್ದೀನಿ. ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಅದೇ ಹೇಳ್ತಿದ್ದೆ ಅಲ್ವಾ, ಸಂಜೆ ನನ್ನ ಬಾಯ್ ಫ್ರೆಂಡ್ ಜೊತೆ ನಿಮ್ಮ ರೆಸಾರ್ಟಿಗೆ ಬರ್ತಿದ್ದೀನಿ. ಹಾಂ ಸರಿ ಸರಿ, ಬನ್ನಿ, ನಾನೆಲ್ಲ ಅರೇಂಜ್ ಮಾಡ್ತೀನಿ. ನಾನು ನಿನ್ನ ಇಷ್ಟಪಟ್ಟರೆ ನೀನು ಇನ್ಯಾರನ್ನೋ ಇಷ್ಟಪಡ್ತಾ ಇದೆಯಾ? ಅವನ್ನ ಕರ್ಕೊಂಡು ನನ್ನ ರೆಸಾರ್ಟಿಗೆ ಬರ್ತಾ ಇದೆಯಾ? ಅದು ಹೇಗೆ ನೀವಿಬ್ಬರು ನನ್ನ ರೆಸಾರ್ಟ್ ರೀಚ್ ಆಗ್ತಿರೋ ನಾನು ನೋಡ್ತೀನಿ. ಬುಧಾಯ್, ಹೇಳಿ ಬಾಯ್. ಸರಿಯಾಗಿ ಕೇಳಿಸ್ಕೋ. ಸಂಜೆ 2 ಅಕ್ಕಿಗಳು ನಮ್ಮ ರೆಸಾರ್ಟ್ ಕಡೆ ಬರ್ತಾ ಇದ್ದಾವೆ. ಅವ್ರ ಫೋಟೋಸ್ನ ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ. ಅದೇನು ಮಾಡ್ತೀವಿ ನನಗೆ ಗೊತ್ತಿಲ್ಲ. ಅವರಿಬ್ಬರು ನಮ್ಮ ರೆಸಾರ್ಟ್ಗೆ ರೀಚ್ ಆಗಬಾರ್ದು. ಓಕೆ ಬಾಯ್. ಒಂದು ನಿಮಿಷ, ಕಾಲ್ ಬಂತು, ನಾನು ಹೋಗಿ ಬರ್ತೀನಿ. ಮುದಾಯ್, ಬಾಯ್. ಲಾಸ್ಟ್ ಟೈಮ್ ನಿನಗೊಂದು ಕೆಲಸ ಹೇಳಿದ್ನಲ್ಲ, ಅವತ್ತೇನಾಯಿತು? ಬಾಯ್, ಅವತ್ತು ನೀವು ಫೋನ್ ಮಾಡಿದ್ಮೇಲೆ ನೀವು ವಾಟ್ಸಪ್ಪಲ್ಲಿ ಕಳಿಸಿ ಡೀಟೇಲ್ಸ್ ಇಟ್ಕೊಂಡು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದೆ. ತಡೆಯೋಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಅವ್ನು ನನ್ನ ಮಾತೇ ಕೇಳಲಿಲ್ಲ. ಆಗ ನಾನು ಶೀರಿನ್ ಕಾಲ್ ಮಾಡಿದೆ. ಶೀರಾ, ಹೇಳಿ ಬೈ. ಎಲ್ಲಿದೆಯಾ? ಇಲ್ಲೇ ಗುಡ್ಡ ಕಡೆ ಬಂದಿದ್ದೀವಿ ಬೈ. ಪಾರ್ಸಲ್ ಒಂದು ಅನ್ಲೋಡ್ ಮಾಡೋದಿತ್ತು. ಸರಿ, ಒಂದು ಮ್ಯಾಟ್ರ್ ಇದೆ, ಕೇಳಿಸ್ಕೊ. ಹಾಂ ಹೇಳಿ ಬೈ. ಬಾಯ್ ರೆಸಾರ್ಟ್ ಕಡೆ 2 ಅಕ್ಕಿಗಳು ಬರ್ತಿದ್ದಾವೆ. ಅದನ್ನು ತಡೆದು ನನಗೆ ಫೋನ್ ಮಾಡು. ಎಣ್ಣೆ ಹೊಡೆದಾಗ ನಶೆ ಇರುತ್ತೆ ಅನ್ನೋದು ಎಷ್ಟು ಸತ್ಯನೋ, ಈಗ ಕ್ಷೀರಿನ ಕೈಗೆ ಕೆಲಸ ಕೊಟ್ಟರೆ ಅದು ಮುಗಿಯೋದು ಕೂಡ ಅಷ್ಟೇ ಸತ್ಯನೇ. ನೀವು ಅವ್ರನ್ನ ಫಾಲೋ ಮಾಡ್ಕೊಂಡು ಬನ್ನಿರಿ, ನನ್ನ ಕೆಲಸ ಮುಗಿಸಿ ನಿಮ್ಗೆ ವಿಚಾರಣೆ ತಿಳಿಸ್ತೀನಿ. ವಾಟ್ಸಪ್ಪಲ್ಲಿ ಅವ್ರದ್ದು ಲೈವ್ ಲೊಕೇಶನ್ ಕಳಿಸಿ, ಕೆಲಸ ಮುಗಿಸಿ. ಏನಾಯ್ತು? ಮಿಸ್ ಆಗೋಯ್ತು ಬೈ. ಹೇಳಿದ ಕೆಲಸ ಮಾಡು ಅಂದರೆ ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತೀಯ. ಡೈಲಾಗ್ ಬೇರೆ. ವಾಪಸ್ ಮನೆಗೆ ಕಳಿಸೋ ಅಂದರೆ ಮೇಲಕ್ಕೆ ಕಳಿಸಿದಿರಲ್ರು. ಬ್ಲಾಕ್ ಮಾಡಕ್ಕೆ ಬೈ ಹೋಗಿದ್ದು, ಮಿಸ್ ಆಗ್ಬಿಡ್ತು ಬೈ. ಬಾಯ್ ಏನರು ಹೇಳೋದು ಎತ್ತು ಬಿಡ್ತಾನೆ. ಬೈ ಇವಾಗ ಏನು ಹೇಳೋದು? ಒಂದು ಕೆಲಸ ಮಾಡಿ, ಬಾಡಿನ ಜೀಪಲ್ಲಿ ಹಾಕ್ಕೊಂಡು ಊತಾಕ್ಬೇಡ. ಮುದಾಳ್, ಪಾರಿವಾಳಗಳ ರೆಕ್ಕೆ ತೆಗೆದು ಮೂಲೆಗೆ ಹಾಕು ಅಂದರೆ ತಲೆನೇ ತೆಗೆದು ಗುಂಡಿಗೆ ಹೂತಾಕಿದೆಯಲ್ಲ. ಅದು ಬೇಕು ಅಂತಲ್ಲ ಬಾಯ್ ಮಾಡಿದ್ದು. ಅವತ್ತೇನೋ ಮಿಸ್ಟೇಕ್ ಆಗಿ ಆಕ್ಸಿಡೆಂಟ್ ಮಾಡೋ ಮಾಡಿದ ತಪ್ಪಲ್ದೆ ನನ್ನಿಂದ ಮುಚ್ಚಿಟ್ಟು ಇನ್ನೊಂದು ತಪ್ಪು ಮಾಡಿದ್ಯಾ. ಈ ವಿಷಯ ಇನ್ನೂ ಯಾರ್ಯಾರಿಗೆ ಗೊತ್ತು? ಬಾಯ್, ಅವತ್ತು ಆಕ್ಸಿಡೆಂಟ್ ಮಾಡಿದ್ದು 3 ಜನಕ್ಕೆ ಗೊತ್ತು. ಆ ಮೂವರೀಗ ಎಲ್ಲಿದ್ದಾರೆ? ಬಾಯ್, ಅವ್ರು ಅವತ್ತಿಂದ
ಫೋನ್ ಕಾಂಟ್ಯಾಕ್ಟ್ಗೆ ಸಿಗ್ತಾ ಇಲ್ಲ ಬಾಯ್. ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ ಬಾಯ್. ಸಿಕ್ಕಿದ ತಕ್ಷಣ ನಿಮ್ಗೆ ತಿಳಿಸ್ತೀನಿ. ನನಗೊಂದು 2 ದಿನ ಟೈಮ್ ಕೊಡಿ ಬಾಯ್. ಸತ್ತಿರೋ ಆ 3 ಜನರ ಫೋನ್ಗಳು ಇವೆ ಅನ್ಸುತ್ತೆ. ಏಯ್ ಯಾರೋ ನೀನು, ಈ 3 ಫೋನ್ ನಿಂಗೆಲ್ಲ ಸಿಕ್ತೋ? ಆ ಹುಡುಗಿ ಪ್ರೀತಿ ಪಡ್ಕೊಬೇಕು ಅನ್ನೋ ಹುಚ್ಚತನದಲ್ಲಿ ಅನ್ಯಾಯವಾಗಿ 2 ಜೀವ ತೆಗೆದೆ. ಆದರೆ ಸತ್ತಿರೋ ಆ ಜೀವಕ್ಕೆ ಜೀವ ಕೊಡೋ ಒಬ್ಬ ಸ್ನೇಹಿತ ಇದ್ದಾನೆ ನಿನಗೆ ಗೊತ್ತಿರಲಿಲ್ಲ. ತಪ್ಪು ಮಾಡ್ತಾ ಇದೀಯಾ? ಯಾರ ಜೊತೆ ಇಟ್ಕೊತಿದ್ಯಾ ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ. ಹಾಂ, ಏನಂದೆ? ಯಾರ ಜೊತೆ ಇಟ್ಕೊತಾ ಇದ್ದೀನ? ನಾನು ಇಲ್ಲಿಗೆ ಬಂದು ಕತೆ ಹೇಳೋವರೆಗೂ ನಿನ್ನ ಜೊತೆ ಇರೋ 3 ಜನ ಏಕೆ ಸತ್ತಿದ್ದಾರೆ ಅನ್ನೋ ವಿಚಾರನೂ ಗೊತ್ತಿರಲಿಲ್ಲ ನಿನಗೆ. ಇವಾಗ ನಾನು ಗೊತ್ತಾಗೋ ಹಾಗೆ ಮಾಡಿದ್ದೀನಿ. ಇನ್ನು ಉಳಿದಿರೋ ಅಷ್ಟು ದಿನ ಏಕೆ ಸಾಯ್ತೀನಿ ಅನ್ನೋ ಬಯ್ಯೋದಲ್ಲಿ ಬದುಕ್ಬೇಕು ನೀನು. 2 ತಲೆ ತೆಗೆದವನಿಗೆ ಇನ್ನೊಂದು ತಲೆ ತೆಗೆಯೋದೇನು ದೊಡ್ಡ ವಿಷಯ ಅಲ್ಲ. 2 ತಲೆ ತೆಗ್ದಿರೋ ನಿನಗೆ ಇನ್ನೊಂದು ತಲೆ ತೆಗಿಯೋದು ದೊಡ್ಡ ವಿಚಾರ ಅಲ್ಲ. ಆದರೆ 3 ಜನನ ಸಾಯಿಸಿದವನಿಗೆ ಇನ್ನೊಬ್ಬನ ಸಾಯಿಸೋದು ಮ್ಯಾಟ್ರೇ ಅಲ್ಲ. ಶೂಟಿಂಗ್ ಶುರು ಆದಾಗ ಸಿಗ್ತೀನಿ. ಬರ್ಲಾ ಜಗ್ಗು ಸಾರ್? ಜಗ್ಗು ಸಾರ್, ಕ್ಲೈಮ್ಯಾಕ್ಸ್ ಅಲ್ಲೇ ಕೊಡ್ತೀನಿ.